ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತೆ ದ್ವಂದ್ವಾತೀತಂ ಗಗನಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯವಿಮಲಾಚಲಂ ಸರ್ವದಿ ಸಾಕ್ಷಿಭೂತಂ ಭಾವಾತೀತಂ ತ್ರಿಗುಣರಹಿತಂ ಶ್ರೀ ಸದ್ಗುರು ನಿತ್ಯಂ ನಮಾಮಿ. ಮಹಾಯೋಗಪೀಠೆ ತಟೇ ಭೀಮರತ್ಯಂ ವರಂ ಪುಂಡಲೀಕಾಯ ಧಾತೋ ಮುನೀಂದ್ರೇ ಸಮಾಗತ ತಿಷ್ಠಂತ ಮಹಾನಂದಕಂದಂ ಪರಬ್ರಹ್ಮಲಿಂಗಂ ಭಜೆ ಪಾಂಡುರಂಗಾಕರು ಪ್ರಥಮ ನಮನ दुसरे चरणा संताचया त्यांच्या कृपादाने कथेच्या विस्तार बाबाजी सद्गुरु दास तुका. ओम नमो ज्ञानेश्वरा करुणाकरा दयाळा तुमचा अनुग्रह लादलो पावन झालो ಚರಾಚರಿ. ಪ್ರಥಮದಲ್ಲಿ ಜಗತ್ ವ್ಯಾಪಕನಾಗಿರುವಂತ ಪರಮಾತ್ಮನ ದಿವ್ಯ ಚರಣಗಳಿಗೆ ಅನಂತ ನಮನವನ್ನು ಸಲ್ಲಿಸಿ, ಜಗದ್ಗುರು ಸಂತ ತುಕೋಬರಾಯರು ಅವರ ಶ್ರೀಚರಣಗಳಿಗೂ ಅನಂತ ನಮನವನ್ನು ಸಲ್ಲಿಸಿ, ಶ್ರೋತ್ರಿಯ ಬ್ರಹ್ಮನಿಷ್ಠರಾಗಿರುವಂಥ ಕರ್ನಾಟಕ ಮಠದ ಗುರುವರರಾಗಿರುವ ಕೃಷ್ಣ ಸ್ವಾಮಿ ಹರಿಭಾವ ಸ್ವಾಮಿ ಲಾಖೆ ಪಂಡರಪುರ್ ಅವರ ಚರಣಗಳಲ್ಲಿಯೂ ಅನಂತ ನಮನವನ್ನು ಸಲ್ಲಿಸಿ, ಯಾವ ವೈಕುಂಠವಾಸಿಯಾಗಿರುವಂಥ ಶರತ್ ಸ್ವಾಮಿ ಗುರುವರರ ಚರಣಗಳಿಗೂ ಅನಂತ ನಮನವನ್ನು ಸಲ್ಲಿಸಿ, ಯಾವ ಕರ್ನಾಟಕ ಮಠ ಸಮೇತ ಪಂಡರಪುರದ ಎಲ್ಲ ಮಠಾಧೀಶರು, ಗುರುವರ್ಯರು, ಎಲ್ಲ ಗುರುಚರಣ ಶ್ರೀ ಎಲ್ಲ ಮಹಾತ್ಮರ ಶ್ರೀಚರಣಗಳಿಗೆ ಅನಂತ ನಮನವನ್ನು ಸಲ್ಲಿಸಿ, ಬೆಳಗಿನ ಜಾವ ಯಾವ ಜ್ಞಾನೇಶ್ವರಿ ಓವಿ ಪ್ರವಚನ ಶ್ರವಣ ಮಾಡಲು ಉಪಸ್ಥಿತರಿರುವಂಥ ಎಲ್ಲ ಪೂಜ್ಯರೇ, ಸಂತರೇ, ಮಹಂತರೇ ತಮ್ಮೆಲ್ಲರಿಗೂ ಅನಂತ ನಮನಗಳು. ನಿನ್ನೆ ದಿನ ವಿಘ್ನಗಳ ರಾಜನಾಗಿರುವಂಥ ಯಾವ ಗಣೇಶನ ಸ್ತುತಿ ಮಾಡುತ್ತಿರುವ ಜ್ಞಾನೇಶ್ವರ ಮಹಾರಾಜರು ಅವರು ಎಷ್ಟು ಚತುರರಾಗಿ ಗಣೇಶನ ವರ್ಣನೆ ಮಾಡ್ತಾ ಹೋಗೋರು ಅಂತ ಹೇಳಿದ್ರೆ ಅದಕ್ಕೆ ಜ್ಞಾನಿಯಾಂಶ ರಾಜ ಅಂತ ಹೇಳ್ತಾರೆ. ಜ್ಞಾನಿಗಳ ರಾಜ. ಇವತ್ತು 16ನೇ ಓವಿ ಏನು ಹೇಳ್ತಾರೆ ಅಂದ್ರೆ, ಮಜ ಅವಗಮಲಿಯಾ ದೋನಿ ಮೀಮಾಂಸಾ ಶ್ರವಣ ಸ್ಥಾನಿ ಬೋಧ ಮದಾಮೃತ ಮುನಿ ಅಲಿ ಸೇವತಿ. ಏನು ಹೇಳ್ತಾರೆ ಅಂದ್ರೆ, ಇಲ್ಲಿ ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ಎರಡು ಮೀಮಾಂಸಾ ಗಣೇಶನ ಶ್ರವಣ ಅಂದ್ರೆ ಕಿವಿಗಳಿದ್ದ ಹಾಗೆ. ಆ ಕಿವಿಗಳಲ್ಲಿ ಇರುವಂತ ಶ್ರವಣ, ಆ ಮೋದಕವನ್ನು ಜ್ಞಾನಿಗಳು, ಆ ಅಮೃತ ಮೋದಕವನ್ನು ಜ್ಞಾನಿಗಳು ಭ್ರಮರ ರೂಪದಲ್ಲಿ ಸೇವನ ಮಾಡುತ್ತಾರೆ. ಗಣೇಶನಿಗೆ ನಮನ ಮಾಡ್ತಾ ಜ್ಞಾನೇಶ್ವರ ಮಾವಲಿ ಅವರು ಹೇಳ್ತಾರೆ, ಪೂರ್ವ ಮೀಮಾಂಸಾ ಅಂದ್ರೆ ಉತ್ತರ ಮೀಮಾಂಸಾ. ಏನ್ರಿ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಅಂದ್ರೆ, ಪೂರ್ವದಲ್ಲಿ ಕರ್ಮಕಾಂಡದ ವರ್ಣನೆಯನ್ನು ಮಾಡ್ತಾರೆ ವೇದಗಳಲ್ಲಿ ಜ್ಞಾನೇಶ್ವರ ಮಾವಲಿ ಅವರು ಹೇಳ್ತಾರ. ಏನ್ ಹೇಳ್ತಾರಪ್ಪ ಅಂತ ಹೇಳಿದ್ರ, ಉಪಮಾ ಕೊಟ್ಕೋತ ಹೇಳ್ತಾರ. ಏನು ಉಪಮಾ ಕೊಟ್ಟಾರ ಇಲ್ಲಿ? ಷಡ್ ದರ್ಶನ ಏನು ಶಾಸ್ತ್ರಗಳದಾವು ಅವೆಲ್ಲವೂ ಏನು ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ ಈ ವಿಚಾರವಾಗಿ ಹೇಳ್ತಾ ಹೋಗ್ತಾರ.
ಇವು ಉಪನಿಷತ್ತುಗಳು ಉತ್ತರ ಮೀಮಾಂಸ. ಪೂರ್ವದೊಳಗ ಕರ್ಮದ ಬಗ್ಗೆ ಹೇಳ್ತಾರ. ಕರ್ಮದ ಬಗ್ಗೆ ಹೇಳಿದಾಗ ಶ್ರುತಿ ಸ್ಮೃತಿ. ಇಲ್ಲಿ ಉತ್ತರ ಮೀಮಾಂಸಾ ಪೂರ್ವ ಮೀಮಾಂಸಾ ಇವು ಹೆಂಗಪ್ಪ ಎರಡು ಅಂದ್ರ ಗಣೇಶನ ಕಿವಿ ಇದ್ದ ಹಾಗೆ, ಬೇರೆ ಬೇರೆ ಅಲ್ಲ, ಒಂದೇ ಅದು. ಇದ್ರೊಳಗ ಪ್ರಾರಂಭದೊಳಗ ಪೂರ್ವ ಮೀಮಾಂಸಾ ಒಳಗ ಕರ್ಮಕಾಂಡದ ಬಗ್ಗೆ ಹೇಳ್ತಾರ. ಉತ್ತರ ಮೀಮಾಂಸಾ ಒಳಗ ಅದನ್ನ ಖಂಡನ ಮಾಡಿ ಉಪನಿಷತ್ತುಗಳನ್ನ ಜ್ಞಾನ ದೇವರು ಹೆಂಗದಾನ ಅಂತ ಹೇಳಿದ್ರ ಅಲ್ಲಿ ಆತ್ಮ ವಿಷಯ, ಜ್ಞಾನ ವಿಷಯ, ಉಪಾಸನಾ ವಿಷಯ, ವೈರಾಗ್ಯ ಉಪನಿಷತ್ತುಗಳಲ್ಲಿ ಹೇಳ್ಕೊತ ಬರ್ತಾರ. ಅಲ್ಲಿ ಉಪನಿಷತ್ತು ಏನ್ ಮಾಡ್ತದ ಅಂತ ಹೇಳಿದ್ರ ಅದರ ನ್ಯಾಯಶಾಸ್ತ್ರದ ಹಾಗೆ ಸಮಸ್ತ ಜೀವ ಜಂತುಗಳಲ್ಲಿ ಪರಮಾತ್ಮ ಒಬ್ಬನೇ ಆನ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾ ಬರ್ತಾರ. ಅದಕ್ಕ ಏನ್ ಹೇಳ್ತಾರ ಅವರು ಅಂದ್ರ 2 ಕಿವಿಗಳು, ಷಡ್ ಶಾಸ್ತ್ರ ಉಪಮಾ ಕೊಟ್ಕೋತ ಹೇಳ್ಕೊತ ಬರ್ತಾರ. ಗ್ರಂಥಕಾರರು ಏನ್ ಹೇಳ್ತಾರ, ಉಪನಿಷತ್ತು ಉತ್ತರ ಕಾಂಡ, ಉತ್ತರ ದರ್ಶನ ಇದಲ್ಲಿ ಪೂರ್ವ ಮೀಮಾಂಸಾ ಒಳಗ ಸೂತ್ರ ಗ್ರಂಥಗಳು ಏನು ಹೇಳಿದವು ಅದನ್ನ ಇಲ್ಲಿ ಉತ್ತರ ಹೇಳ್ಕೊತ ಅವರು ಖಂಡನ ಮಾಡಿ, ಉಪನಿಷತ್ತುಗಳು ಏನ್ ಮಾಡ್ತಾವಪ್ಪ ಅಂದ್ರೆ ವಿಶಿಷ್ಟವಾದಂತ ಜ್ಞಾನವನ್ನು ಕೊಡ್ತಾವು. ಇವು ಎರಡೂ ಸಹ ಗಣೇಶನ ಏನಪ್ಪ ಕಿವಿ ಇದ್ದ ಹಾಗೆ. ಅದಕ್ಕೆ ಅಮೃತವಾಗಿರುವಂತ ಮೋದಕವನ್ನು ಶ್ರವಣ ಮಾಡೋರು ಯಾರು ಅಂದ್ರ ಋಷಿ ಮುನಿಗಳು ಅದನ್ನು ಶ್ರವಣ ಮಾಡೋರು. ಆ ಮೀಮಾಂಸಾದ ಕರ್ಮಜ್ಞಾನ ಬ್ರಹ್ಮಜ್ಞಾನ ಏನದ ಈ ಜ್ಞಾನಗಳು, ಈ ಜ್ಞಾನವನ್ನು ಯಾರು ಋಷಿ ಮುನಿಗಳು ಭ್ರಮರ ಹಾಗೆ ಈ ಬ್ರಹ್ಮಜ್ಞಾನ ಪ್ರಾಪ್ತಿ ಮಾಡಿಕೊಂಡ್ರು. ಇದರಿಂದ ಏನಾಗ್ತದ್ರಿ ಬ್ರಹ್ಮಜ್ಞಾನದಿಂದ ಅಂದ್ರೆ ಆತ್ಮ ಸುಖ ಸಿಗುತ್ತದೆ. ನಮ್ಮೆಲ್ಲರಿಗೆ ಏನ್ ಬೇಕ್ರಿ ಅಂತ ಹೇಳಿದ್ರ ಆತ್ಮ ಸುಖ. ಅಂತ ಆತ್ಮ ಸುಖವನ್ನು ಬ್ರಹ್ಮಜ್ಞಾನಿಗಳು ಯಾರು ತಗೊಂಡ್ರು ಉತ್ತರ ಮೀಮಾಂಸಾ ಒಳಗ ಅಂದ್ರೆ ಅಲ್ಲಿ ಮುನಿಗಳೆಲ್ಲರೂ ಆ ಆನಂದವನ್ನು ತಗೊಂಡ್ರು ಅಂತ ಹೇಳ್ತಾರೆ. ಹಾಗೆ ನಮ್ಗೇನ್ ಬೇಕಾಗದಂದ್ರ 2 ಕಿವಿಗಳು ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಹೋಲಿಕೆ ಮಾಡ್ತಾರೆ. ಗಣೇಶನ 2 ಕಿವಿಗಳು ಏನ್ರಿ ಪೂರ್ವ ಮೀಮಾಂಸಾ ಉತ್ತರ ಮೀಮಾಂಸಾ ಅಂತ ಹೇಳಿ ಹೋಲಿಕೆ ಮಾಡ್ತಾರೆ. ಮುಂದೆ 17ನೇ ಓವಿಯಲ್ಲಿ ಪ್ರಮಯ ಪ್ರವಾಲ ಸುಪ್ರಭ ದ್ವೈತ ತೇಚಿ ನಿಕುಂಬ ಸರಸೆ ಏಕವಟತಿ ಇಭ ಮಸ್ತಕಾವರಿ. ಇಲ್ಲಿ ಹೇಳ್ತಾರ ತೇಜಸ್ವ ಆಗಿರುವಂತ ಪ್ರಮಾಣ ದ್ವೈತ ಅದ್ವೈತ 2 ಪ್ರಮೇಯ ಗಣೇಶನ ಗಂಡಸ್ಥಳ. ಯಾವ ಗಂಡಸ್ಥಳ ಅದೇ ಗಣಪತಿಯ ಮಸ್ತಕದಲ್ಲಿ ಸಾರ ಖೀಚ ಬರೋಬರ ರಾಹಿಲ್ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಅದರ ಅರ್ಥ ಏನ್ರ ದ್ವೈತ ಅದ್ವೈತ. ನಮ್ಮಲ್ಲಿ ದ್ವೈತ ಅದ್ವೈತ ನಮ್ಮ ಎಲ್ಲರ ಮನಸ್ಸಿನೊಳಗೆ ಏನದ ದೇವರ ಬೇರೆ ಬೇರೆ ಅನ್ನುವಂತ ದ್ವೈತ ಬುದ್ಧಿ ಅದು ಜಗತ್ತಿನೊಳಗ. ಗಣೇಶ ಬೇರೆ, ಶಿವ ಬೇರೆ, ವಿಷ್ಣು ಬೇರೆ, ನಮ್ಮ ದೇವರು ಬೇರೆ, ಅವರ ದೇವರು ಬೇರೆ, ಈಗೆಲ್ಲ ಬೇರೆ 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 ವಿಷಯಗಳು ಎಲ್ಲ ದ್ವೈತದವು. ಇಲ್ಲಿ ಬಹಳಷ್ಟು ಪರಂಪರೆಗಳದವು. ಆದ್ರ ಗಣೇಶನ ಮಸ್ತಕದಲ್ಲಿ ಇರುವಂತ ಗಂಡಸ್ಥಳ ಪ್ರಮಾಣ ಅದೇನದಂದ್ರ ದ್ವೈತ ಅದ್ವೈತ 2 ಒಂದ ಅಂತ ಹೇಳ್ಕೊತ ಹೋಗ್ತಾರ. ಹಂಗ್ರಿ ದ್ವೈತ ಇದ್ದ ಮೇಲೆ ಅದು ಅದ್ವೈತ ಆಗ್ತದ. ದ್ವೈತ ಬುದ್ಧಿ ಯಾವಾಗ ಹೋಗ್ತದ್ರಿ? ಅದ್ವೈತ ತಿಳಿತಂದ್ರ ದ್ವೈತ ಹೋಗ್ತದ. ಅದಕ್ಕ ಬ್ರಹ್ಮ ಸ್ವರೂಪ ಮತ್ತು ಬ್ರಹ್ಮನ ಏನ ಇದು ಪ್ರಕಟ ಶಕ್ತಿ ಅದ 2 ಒಂದ ಅಂತ ಹೇಳ್ತಾರ. ಈ ಜಗತ್ನೊಳಗ ಬ್ರಹ್ಮ ಏನದ ದ್ವೈತ ಬೇರೆ 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 ಕಾಣ್ತಾನ ಏನ್ರಿ. ಆ ನಿರ್ಗುಣ ಪರಬ್ರಹ್ಮನ ಅದ್ವೈತ ಶಕ್ತಿ ಹೆಂಗ ಪ್ರಕಟ ಆಗ್ತದಂದ್ರ
ಬೇರೆ ಬೇರೆ ಆಗಿ ಕಾಣ್ತದ. ಸ್ತ್ರೀ ಬೇರೆ, ಪುರುಷ ಬೇರೆ, ಜಗತ್ತು ಬೇರೆ, ಹೀಗೆಲ್ಲ ಕಾಣ್ತಾನ. ಖರೆ ಅವು ಬೇರೆ ಬೇರೆ ಆವೇನಂದ್ರೆ ಇಲ್ಲಲ್ಲಿ ಹಾಗ ಕಾಣತವು. ಹೆಂಗ್ರಿ? ಬ್ರಹ್ಮವಸ್ತು ಮತ್ತು ಅದರ ಶಕ್ತಿ ಒಂದೇ ಅದ. ಬ್ರಹ್ಮವಸ್ತು ಈಗ ಕಾಣಕತ್ತದ ಕಣ್ಣಿಗೆ, ಆದ್ರೆ ಶಕ್ತಿ ಬೇರೆ ಬೇರೆ ಆಗಿ ಅಲ್ಲಿ ಬೇರೆ ಇಲ್ಲ, ಶಕ್ತಿ ಒಂದೇ ಅದ ಎಲ್ಲರೊಳಗಡೆ ಇರುವಂತ. ಹೆಂಗ್ರಿ? ಈಗ ನೀರಿನ ಮೇಲೆ ಗುಳ್ಳುಗಳು, ನೀರಿನ ಮೇಲೆ ಅಲೆಗಳು, ನೀರಿನ ಮೇಲೆ ಅಲೆಗಳು ಅದಾವು. ಅವು ಅಲೆಗಳು ಬೇರೆ ಬೇರೆ ಕಂಡ್ರು ನೀರೇನ್ರ ಬೇರೆ ಅದೇನು? ಬೇರೆ ಅಲ್ಲ. ಹಾಗೆ ಅಲ್ಲಿ ದ್ವೈತದ ಹಿಂದೆ ಅದ್ವೈತ, ದ್ವೈತ ಅಂದ್ರೆ ಬೇರೆ ಬೇರೆ ಕಾಣ್ತಾರ, ಆದ್ರ ಅದ್ವೈತ ಒಂದೇ ಅದ. ಈ ಜಗತ್ತಿನೊಳಗ ಅದ್ವೈತ ಒಂದೇ ಅದ. ನಮ್ಮ ದೃಷ್ಟಿಯಲ್ಲಿ ದ್ವೈತ ಕಾಣ್ತದ. ನಮ್ಮ ದೃಷ್ಟಿಯೊಳಗೆ ಏನು ಕಾಣ್ತದ? ದ್ವೈತ ಕಾಣ್ತದ. ಅದರ ಹಿಂದಿನ ರಹಸ್ಯ ಏನದಲ್ಲ, ಅದು ಪರಿಪೂರ್ಣ ಅದ್ವೈತ ಅದ. ಹಾಗೆ ನೀರಿಗೆ ಉಪಮಾ ಕೊಡ್ಕೋತ ಹೋಗ್ತಾರೆ ಇಲ್ಲಿ ದೃಷ್ಟಾಂತ. ನೀರಿನ ಮೇಲೆ ಇರುವಂತ ಅಲೆಗಳು, ಹಾಗೆ ಅಲೆಗಳು ಬೇರೆ ಬೇರೆ ಬೇರೆಯಾಗಿ ಕಂಡರೂ ಸಹ ನೀರು ಮಾತ್ರ ಒಂದೇ. ಹಾಗೆ ಇಲ್ಲಿ ಅಭೇದವಾಗಿರುವಂತ, ಎಂದೂ ಸಹ ಅಲ್ಲಿ ಭೇದ ಇಲ್ಲದೆ ಇರುವಂತದ್ದು ಅದ್ವೈತ. ಅದ್ವೈತ ಅಂದ್ರೆ ಏನ್ರಿ? ಭೇದ. ನಮ್ಮೆಲ್ಲರ ತಲೆ ಒಳಗೆ ಏನದ? ನಮ್ಮ ಗುರು ಬೇರೆ, ಅವ್ರ ಗುರು ಬೇರೆ, ಅವ್ರ ಮಠ ಬೇರೆ, ನಮ್ಮ ಮಠ ಬೇರೆ, ನಮ್ಮ ದೇವ್ರು ಬೇರೆ, ಅವ್ರ ದೇವ್ರು ಬೇರೆ, ದೇವರ ಬೇರೆ ಬೇರೆ ಆನ, ಗುರುಗಳು ಬೇರೆ ಬೇರೆ ಆರ, ಆ ಸಂಪ್ರದಾಯ ಬೇರೆ, ಈ ಸಂಪ್ರದಾಯ ಬೇರೆ, ಹೀಗೆ ನೂರಾರು ನಮ್ಮಲ್ಲಿ ಒಳಗ ಏನದಾವು ಅಂದ್ರ ಭೇದ ಅದಾವು. ಈ ಭೇದ ಬುದ್ಧಿ ನಮಗೇನ್ ಮಾಡ್ತದ ಅಂದ್ರ ದ್ವೈತವನ್ನ ಹುಟ್ಟಿಸ್ತದ. ದ್ವೈತ ಹುಟ್ಟಿಸಿ ನಮಗೇನ್ ಮಾಡ್ತದ್ರಿ ಅಂದ್ರ ಜ್ಞಾನದಿಂದ ದೂರ ಮಾಡ್ತದ. ಜ್ಞಾನದಿಂದ ಏನ್ ಮಾಡ್ತದ್ರಿ? ನಮ್ಮನ್ನ ದೂರ ತಗೊಂಡು ಹೋಗ್ತದ. ಅದಕ್ಕಾಗಿ ನಾವು ಅದ್ವೈತವನ್ನು ತಿಳ್ಕೊಂಡಾಗ ಏನಾಗ್ತದ ಅಂದ್ರ ಆನಂದ ಆಗ್ತದ ಅಂತ ಆನಂದ ಹೇಳ್ಕೊತ ಹೊಂಟಾರಿ. ನೋಡ್ರಿ, ನಿಮ್ಮ ಕಣ್ಣಿಗೆ ಕಾಣುವಂತ ಅಲೆಗಳು ನೂರಾರು ಇರಬಹುದು. ನೂರಾರು ಅಲೆಗಳು ಇದ್ರೂ ಸಹ ಆ ನೀರೇನದ ಮೂಲ ಒಂದೇ ಅದ. ಹಾಗೆ ಇಲ್ಲಿ ಅದ್ವೈತ, ಆ ಚೈತನ್ಯ ಶಕ್ತಿ ಒಂದೇ ಅದ. ದ್ವೈತ ಬೇರೆ ಬೇರೆ ಕಂಡ್ರು ಸಹ ಅದ್ವೈತ ಒಂದೇ ಅದ. ಹಾಗೆ ದ್ವೈತ ಅದ್ವೈತ ಗಣೇಶನ ಗಂಡಸ್ಥಳ ಮಸ್ತಕದ ಮೇಲೆ ಎರಡೂ ಸಹ ಒಂದೇ ಅಂತ ಹೇಳ್ಕೊತ ಹೋಗ್ತಾರ. ಹಾಗೆ ನಾವು ಎಲ್ಲರೂ ತಿಳ್ಕೊಬೇಕಾಗಿದ್ದು ಪರಬ್ರಹ್ಮ ವಸ್ತು ಹೆಂಗದ್ರಿ ಅಂತ ಹೇಳಿದ್ರೆ, ಅದು ಸಹ ನೀರ ಹೇಗದ ಹಾಗೆ. ಆ ಅಲೆಗಳು ಎಷ್ಟೇ ಇದ್ರೂ ಸಹ ನೀರು ಬೇರೆ ಇಲ್ಲ, ಅದರಂಕಿತ ಅದು ಬೇರೆ ಅಲ್ಲ, ಅದನ್ನ ಬಿಟ್ಟು ಅದು ಇಲ್ಲ. ಹಂಗ ಶಕ್ತಿ ಬಿಟ್ಟು, ಆ ಪರಬ್ರಹ್ಮನ ಶಕ್ತಿ ಬಿಟ್ಟು ಈ ದ್ವೈತ ಕಾಣುತ್ತಿರುವಂತ ಪ್ರಪಂಚ ಇದು ಬೇರೆ ಅಲ್ಲ ಅನ್ನೋದನ್ನ ನಮಗೇನ ಆಗ್ಬೇಕು ಅಂತ ಹೇಳಿದ್ರೆ ಅವಗತ ಆಗ್ಬೇಕು. ನಮ್ಮಲ್ಲಿ ಏನದ ಅಂದ್ರ ನಾವು ಹೀಗೆ ಅನ್ಕೊಂಡ್ಬಿಡ್ತೇವೆ, ಇಂಥ ಜ್ಞಾನ ನಮ್ಮಲ್ಲಿ, ಇಂಥ ಜ್ಞಾನ ವಿಪರೀತ ಜ್ಞಾನ ಬರ್ತದೆ. ಅಂತ ವಿಪರೀತ ಜ್ಞಾನವನ್ನು ತೆಗೆದು ಹಾಕ್ಲಿಕ್ಕೆ ಇವೆಲ್ಲ ಗ್ರಂಥಗಳು. ಸಚ್ಚಿದಾನಂದ ಪರಬ್ರಹ್ಮ ಅನುಭವ ಹೆಂಗದನಪ್ಪ ಅಂದ್ರ, ಸಚ್ಚಿದಾನಂದ ಪರಬ್ರಹ್ಮ ಹೆಂಗ ಆನ ಅಂದ್ರ ನೀರಿದ್ದಂಗ ಆನ. ಇಲ್ಲಿ ದ್ವೈತ ಕಾಣುವಂತ ಏನ್ ಅಲೆಗಳದಾವಲ್ಲ, ಅವು ಅಲೆ ಇದ್ದಂಗ ಅದ. ಇಂಥ ಜ್ಞಾನವನ್ನ, ಈ ಜ್ಞಾನ ನಮಗ್ ತಿಳಿಯಿತು ಅಂತ ಹೇಳಿದ್ರೆ ನಾವು ಏನ್ ಮಾಡ್ತೀವ್ರಿ? ಆ ಸಚ್ಚಿದಾನಂದ ಪರಬ್ರಹ್ಮನ ಜ್ಞಾನ ನಮಗಾತು ಅಂದ್ರೆ ಶಕ್ತಿ ಇದ್ದಂಗ ಅಂತ ಜ್ಞಾನ. ಅದ್ವೈತ ಪಾರಮಾರ್ಥ, ಅದ್ವೈತ, ದ್ವೈತ ಇಲ್ಲಿ ನಮಗ ಕಾಣುವಂಥದ್ದು ಎಲ್ಲವೂ ದ್ವೈತ. ಜ್ಞಾನೇಶ್ವರ ಮಹಾರಾಜರು ಹೇಳ್ತಾರ, ದ್ವೈತಾದ್ವೈತ ಖಂಡನ ಮಾಡ್ತಾರ ಅವರು. ಅದಕ್ಕಾಗಿ ಅದ್ವೈತ ಸಚ್ಚಿದಾನಂದ ಪರಮಾತ್ಮನ ಏನು ಶಕ್ತಿ ಅದ, ಆ ಶಕ್ತಿಯನ್ನು ತಿಳ್ಕೊಳಕ್ ನಾವೆಲ್ಲರೂ ಹೊರಟಿದ್ದೀವಿ. ನೀವು ಅಷ್ಟೇ ತಿಳ್ಕೊರಿ. ದ್ವೈತ ಅಂದ್ರೆ ಏನ್ರಿ? ದ್ವೈತ ಅಂತ ಹೇಳಿದ್ರೆ ಬೇರೆ ಬೇರೆ, ಅದ್ವೈತ ಅಂದ್ರೆ ಒಂದೇ. ಇಲ್ಲಿ ಹೆಣ್ಣಿಲ್ಲ ಗಂಡಿಲ್ಲ. ಇಲ್ಲಿ ನಾವೇನು ಅನ್ಕೋತೀವಿ, ಅವ್ರು ಬೇರೆ, ಅವ್ರಿಗೆ ಹಂಗ
ತಿಳಿತದ, ಇವ್ರಿಗೆ ಹೆಂಗ್ ತಿಳಿತದ, ನಾವು ಗಂಡು ಮಕ್ಕಳಿದೀವಿ, ಹೆಣ್ಮಕ್ಳು ಹೆಂಗಿದೆ ಅಂತ ತಿಳ್ಕೊತಾರ, ಅವ್ರ ಹೆಂಗೆ ಹೇಳ್ತಾರ, ಸಣ್ಣ ಹುಡುಗರಿಗೆ ಹೆಂಗ್ ಜ್ಞಾನ ಆಗ್ತದ. ಬರೀ ಹುಡುಗರಿಗೆಲ್ಲ ಪ್ರಾಣಿಗಳಿಗೂ ನಮ್ಮ ಅದ್ವೈತ ಸಂಪ್ರದಾಯದೊಳಗ ಹಾವಿಗೆ ವಾರಿ ಮಾಡಿಸ್ತಾರ. ಶಂಕರ ಸ್ವಾಮಿ ಅವರು ಹಾವಿಗೆ ವಾರಿ ಮಾಡಿಸ್ತಾರ. ನೀವು ಎಲ್ಲ ನೋಡಿದ್ರಿ, ಜಿಂಕೆಗಳು ಇಂಥವೆಲ್ಲ, ಗಜೇಂದ್ರ ಮೋಕ್ಷದೊಳಗ ಆನೆ, ಗರುಡ, ಇವೆಲ್ಲ ಜೀವಿಗಳು ಸಹ ಮತ್ತೆ ಯಾರು ನಮ್ಮ ಅವತಾರಕ್ಕೆ ಬಂದಿರುವಂತ ನಾಯಿಯನ್ನೇ ದೇವರು ಅಂತ ಹೇಳಿದ್ರು. ಯಾವ ನಾಯಿನೇ ದೇವರು ಅಂದ್ರು. ಅದಕ್ಕಾಗಿ ನಾವು ಪ್ರತಿಯೊಂದು ಜೀವದೊಳಗೂ ಪರಮಾತ್ಮನ ಶಕ್ತಿ ಅದ. ಆದ್ರೆ ಅವು ಬೇರೆ ಬೇರೆ ಕಾಣ್ತಾವ. ಸ್ವಭಾವಿತ ಬೇರೆ ಬೇರೆ ಇರಬಹುದು, ಸ್ವಭಾವ ಬೇರೆ ಇರಬಹುದು, ಆದ್ರೆ ಅವುಗಳ ಶಕ್ತಿ ಒಂದೇ ಅನ್ನುವಂಥದ್ದನ್ನ ಅವ್ರು ಹೇಳ್ತಾ ಬಂದ್ರು. ಅದಕ್ಕಾಗಿ ನಾವು ಮುಂದ 18ನೇ ಓವಿ ಉತ್ತರಿ ವೇದೋಪನಿಷದೆ ಜಿಯೇ ಉದಾರ ಜ್ಞಾನ ಮಕರಂದೆ तिये कुसुमे मुकुटी सुगंधे शोभती भली. ज्या उधार ज्ञान रूपी मकरंद मणीजे मध्य भरलेला आहे, वे जी वेदांचे अंतिम भाग म्हटले जातात ही उपनिषद गणेशाच्या मस्तकावर मुकुटाच्या ठिकाणी अत्यंत शोभभरी सुगंधी आहे ते ಹೇಳ್ತಾರೆ ಅವರು. ವೇದಾತಿಲ್ ಮಂತ್ರ ಏನು ವೇದ ಅದಲ್ರಿ, ಆ ವೇದದಲ್ಲಿ ಏನ್ ಹೇಳ್ತಾರ ಅವರು, ಉತ್ತರಿ ವೇದೋಪನಿಷದ್ ಜಿಯೇ ಉದಾರ ಜ್ಞಾನ ಮಕರಂದೆ. ವೇದ ಉಪನಿಷತ್ ಹೆಂಗದವ್ರಿ, ಇವು ಜ್ಞಾನದ ಮಕರಂದ ಇದ್ದಂಗ, ಜ್ಞಾನದ ಮಕರಂದ ವೇದಗಳು ಉಪನಿಷತ್ತುಗಳು. ತಿಯೇ ಕುಸುಮೆ ಮುಕುಟಿ ಸುಗಂಧೆ ಶೋಭತಿ ಭಲಿ. ಏನ್ ಹೇಳ್ತಾರ ಅಂತ ಹೇಳಿದ್ರ, ಇವು ವೇದಾಂತದ ವಿಚಾರ. ಇಲ್ಲಿ ವೇದಗಳು ಕರ್ಮಕಾಂಡ, ಜ್ಞಾನಕಾಂಡ, ಉಪಾಸನ ಕಾಂಡ ಹೇಳ್ಕೊತ ಹೋಗ್ತಾರ. ಅವ್ರವ್ರಿಗೆ ತಕ್ಕಂತೆ ಅವ್ರ ಹೀಗೆ ಅನ್ಕೋತ ಹೋಗ್ತಾರ. ಉಪಾಸನ ಕಾಂಡ ಅಂದ್ರೆ ಅಲ್ಲಿ ಉಪಾಸನೆ ಮಾಡೋದು, ಕರ್ಮಕಾಂಡನೇ ಶ್ರೇಷ್ಠ, ಜ್ಞಾನಕಾಂಡ ಅದಕ್ಕಿಂತ ಶ್ರೇಷ್ಠ ಹೇಳ್ತಾ ಹೋಗ್ತಾರ. ಭಿನ್ನ ಭಿನ್ನ ವಿಚಾರಗಳು ಅದಾವ. ಆ ಎಲ್ಲಾ ಭಿನ್ನ ವಿಚಾರಗಳನ್ನ ಅದರ ವೇದಾಂತದ ಅಂತ್ಯದೊಳಗೆ ಏನು ಉಪನಿಷತ್ತು ಹೇಳಿದ್ರಲ್ಲ, ಆ ಉಪನಿಷತ್ತುಗಳಲ್ಲಿ ಪೂರ್ಣ ಬ್ರಹ್ಮ ಸೃಷ್ಟಿಯನ್ನು ಹೇಳ್ಕೊತ ಹೋಗ್ತಾರೆ. ಅಲ್ಲಿ ಹಂಗ ಹೇಳ್ತಾರಪ್ಪ ಅಂದ್ರೆ ಒಂದೇ ಅದ, ಬೇರೆ ಬೇರೆ ಕಂಡ್ರು ಸಹ 4 ವೇದಗಳು ಇದರ ಗೂಢ ಅರ್ಥ ಮಾತ್ರ ಇಲ್ಲಿ ಏನ್ ಹೇಳ್ತಾರ ಅವರು ಅಂದ್ರ, ಭ್ರಮರ ಇವು ಹಂಗದವಪ್ಪ ಅಂತ ಹೇಳಿದ್ರ, ಇವು ವೇದ ಉಪನಿಷತ್ತುಗಳು ಎಷ್ಟು 10 ಉಪನಿಷತ್ತುಗಳನ್ನ ಬಹುಶಃ ಜ್ಞಾನೇಶ್ವರ ಮಹಾರಾಜರು 10 ಉಪನಿಷತ್ತುಗಳಿಗೆ ಅಭ್ಯಾಸ ಮಾಡಿದಾರ ಅಂತ ಅನಿಸ್ತದೆ. ಯಾಕಂದ್ರೆ ವೇದ ಉಪನಿಷತ್ತುಗಳನ್ನ ಅಭ್ಯಾಸ ಮಾಡಿ ಅವರು ಹೇಳ್ಕೊತ ಹೋಗ್ತಾರೆ. ಹಾಗಾಗಿ ಆಚಾರ್ಯ ಶಂಕರಾಚಾರ್ಯರು ಸುಮಾರು 10-11 ಉಪನಿಷತ್ತುಗಳ ಮೇಲೆ ಭಾಷೆಗಳನ್ನು ಬರೆದಾರ. ನಮ್ಮ ಸಿದ್ದೇಶ್ವರಪ್ಪರು ಸುಮಾರು 10 ಉಪನಿಷತ್ತುಗಳ ಮೇಲೆ ಭಾಷೆಗಳು ಬರೆದಾರ. ಇಂಥ ಉಪನಿಷತ್ತುಗಳ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಜ್ಞಾನ ಏನ್ ಮಾಡ್ತದ್ರಿ, ಆ ಜ್ಞಾನ ನಮ್ಮನ್ನ ಸರ್ವ ದುಃಖದ ನಿವೃತ್ತಿ ಮಾಡ್ತದ. ಬ್ರಹ್ಮಜ್ಞಾನ ಆತು ಅಂದ್ರೆ ನಮಗೇನಾಗ್ತದ, ನಾವ್ ಎದಕ್ ಹೊಂಟಿದೀವಿ, ಈ ಗ್ರಂಥದ ಮುಖ್ಯ ಉದ್ದೇಶ ಏನ್ರಿ ಅಂದ್ರೆ ಇದರ ನಮ್ಮಲ್ಲಿ ಇರುವಂತ ದುಃಖದ ನಾಶ, ಪರಮಾನಂದ ಪ್ರಾಪ್ತಿ. ಆ ದುಃಖ ನಾಶ ಮಾಡ್ಕೋಬೇಕಾಗಿತ್ತಂದ್ರೆ ಹೆಂಗ ಮಾಡ್ಕೋಬಹುದು, ನಾವು ಗುರುವಿನ ಗುಲಾಮರಾಗಬೇಕು, ಗುರುದೀಕ್ಷೆ ತಗೋಬೇಕು, ಅವಾಗ ಮಾತ್ರ ಮನುಷ್ಯನಿಗೆ ದುಃಖ ನಾಶ ಆಗ್ತದೆ. ಹಾಗಾಗಿ ಇವು ಗ್ರಂಥಗಳು ಹಂಗೆ ಇರ್ತಾವ, ಗುರು ಶಿಷ್ಯರ ಸಂವಾದ ಅದಾವ. ಇಲ್ಲಿ ಎಷ್ಟೋ ಜನ್ಮದ ಪುಣ್ಯ ಜ್ಞಾನೇಶ್ವರ ಮಹಾರಾಜರಿಗೆ ಗುರುಗಳು ಅವ್ರ ಅಣ್ಣನೇ ಹಾಕಾರ. ಸ್ವತಃ ಅವ್ರ ಅಣ್ಣನ ಮುಂದೆ ಕುತ್ಕೊಂಡು ಗುರು ಪರಬ್ರಹ್ಮ ಅಂತ ಹೇಳಿ ಗ್ರಂಥವನ್ನ ಅವ್ರು ಹೇಳ್ತಾ ಹೊರಟಾರ. ಗುರು ಸಿಗುವುದಿಲ್ಲ, ಶಂಕರಾಚಾರ್ಯರು ಹೇಳ್ತಾರ, ಜಗತ್ತಿನೊಳಗ ಸಿಗ್ಲಾರ್ದ ವಸ್ತು ಯಾವುದಂದ್ರ ಮನುಷ್ಯ ಜನ್ಮ, ಮುಮುಕ್ಷ ಶ್ರವಣವನ್ನು ಮಾಡ್ಲಿಕ್ಕೆ ಮನಸ್ಸಿರಲ್ಲ. ಎಷ್ಟೋ ಜನ ಹುಟ್ಟಿರ್ತಾರ, ಪ್ರವಚನ ಕೀರ್ತನ ಕೇಳಾಕ ಮನಸ್ಸ ಇರುವುದಿಲ್ಲ, ಅವ್ರಿಗೆ ಮುಮುಕ್ಷ ಇರುವುದಿಲ್ಲ, ಮನುಷ್ಯ ಜನ್ಮ ಸಿಗುವುದಿಲ್ಲ. ಸಿಕ್ರು ಇಂಥ ಬ್ರಹ್ಮಜ್ಞಾನವನ್ನು ಶ್ರವಣ ಮಾಡಾಕ ಬರಲ್ಲ, ಮುಂದ ಗುರು ಸಿಗುವುದಿಲ್ಲ. ಗುರು ಸಿಕ್ರು ಗುರುದೀಕ್ಷೆ ಸಿಗುವುದು ಬಹಳ ದುರ್ಲಭ.
ಏನೋ ಗುರು ಕೃಪೆ ಆದರೂ ಆ ಗುರು ಕೃಪೆಯನ್ನು ನಾವು ಇನ್ನೂ ಸಹ ನಮ್ಮಲ್ಲಿ ಅಂದ್ರೆ ನಮ್ಗೆ ತಿಳಿಯಾಕತ್ತಿಲ್ಲ ಅತ್ತೀವಿ. ಏನಾತವು ಲಂಬಾಣಿ ಭಾಷೆದೊಳಗೆ ಹೇಳಿದೆವು, ಲಂಬಾಣಿ ಭಾಷೆಗ ತಿಳಿಲಿಲ್ಲ, ಇಲ್ಲಿ ಕನ್ನಡ ಭಾಷೆ ಒಳಗೆ ಏನ್ ತಿಳಿಯಕ್ ಸಾಧ್ಯ ಅದು ಕಷ್ಟ ಅದು. ಅದಕ್ಕೆ ನಮ್ಗೆ ಸರ್ವ ದುಃಖದ ನಿವೃತ್ತಿ, ಪರಮ ಸುಖದ ಪ್ರಾಪ್ತಿ, ಇಂಥ ಜ್ಞಾನದ ಇಲ್ಲಿ ಉಪಮಾ ಕೊಟ್ಕೋತ ಹೋಗ್ತಾರ. ಇಂಥ ಉಪನಿಷತ್ತುಗಳು ಏನ್ ಮಾಡ್ಯವರು ಅಂದ್ರೆ ದುಃಖದ ನಿವೃತ್ತಿ ಮಾಡ್ತಾವ. ದುಃಖದ ನಿವೃತ್ತಿ ಮಾಡಿ ಪರಮಾನಂದ ಪ್ರಾಪ್ತಿ ಕೊಡುವಂತ ಗ್ರಂಥಗಳು ಯಾವ ಅಂದ್ರೆ ಉಪನಿಷತ್ತುಗಳು. ಅದರ ಸಂಖ್ಯೆ ಸುಮಾರು 10 ಉಪನಿಷತ್ತುಗಳು. ಆಚಾರ್ಯ ಶಂಕರರ ಭಾಷೆ ಬರೀತಾರೆ, ಜ್ಞಾನೇಶ್ವರ ಮಹಾರಾಜರು ಅದನ್ನ ಇಲ್ಲಿ ಉಲ್ಲೇಖ ಮಾಡ್ಕೋತ ಹೋಗ್ತಾರ. ಒಂದು 19ನೇದು ಅಕಾರ ಚರಣ ಯುಗಲ ಉಕಾರ ಉದರ ವಿಶಾಲ. ಗಣೇಶನ ವರ್ಣನೆ ಹೇಳ್ತಾ ಹೊರಟಾರ. ಅಕಾರ ಚರಣ ಯುಗಲ ಉಕಾರ ಉದರ ವಿಶಾಲ मकार महामंडल मस्तकाकरे. अकार म्हणजे सर्व स्थळ नाम रूपी हे गणपतीचे 2 चरण होते ते अकार. उकार म्हणजे सर्व सूक्ष्म नामरूपी हे गणपतीच्या पोटाच्या ठिकाणी आहेत आणि मकर म्हणजे नामरूपीचे व्यक्त दशही गणपतीच्या विशाल मंडलाकार मस्तकाचे ठिकाणे असे ಇಲ್ಲಿ ಹೇಳ್ಕೊತ ಹೋಗ್ತಾರ. ಅಕಾರ ಚರಣಯುಗಲ ಉಕಾರ ಉದರ ವಿಶಾಲ ಮಕಾರ ಮಹಾಮಂಡಲ ಮಸ್ತಕಾಕರೆ ವರ್ಣನೆ ಮಾಡ್ತಾರ. ಕೊನೆ 20ನೇ ಓವಿ ಒಳಗ हे तिन्ही एकवटले तेत शब्द ब्रह्म कवळले ते मिया श्री गुरु कृपा नमिले आदि बीज. अकार उकार मकार हा तिन्ही मात्रा ज्या ओंकारात एक रूप आहेत त्या ओंकारात सर्व वैदिक शब्द ब्रह्म साठविले आहे. तो ओंकाराच्या सर्व जगाचे आदि बीज म्हणजे कारण असल्यामुळे श्री गुरु कृपेने जाणून मी त्याला नमस्कार केला. ಗುರುವಿಗೆ ನಮಸ್ಕಾರ ಮಾಡಿದೆ. ಅಕಾರ ಮಕಾರ ಉಕಾರ ಈ ಓಂಕಾರ ಈ 3 ಅಕ್ಷರದ ಏಕರೂಪ ಯಾವುದು ಅಂದ್ರೆ ಓಂಕಾರ. ಅದಕ್ಕಾಗಿ ಪರಬ್ರಹ್ಮ ಯಾರು ಪರಬ್ರಹ್ಮ? ಗುರುವನೇ ಪರಬ್ರಹ್ಮ. ಆ ಗುರುವಿಗೆ ನನ್ನ ನಮನಗಳು ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಈ ಜಗತ್ತಿನೊಳಗ ನಾನು ಆಗ್ಲೇ ಹೇಳ್ತಿದ್ದೆ ನಿಮಗೆ, ಇಂಥ ಒಂದು ವಸ್ತು ಅದ, ಅದು ಗುರು. ಆ ಗುರು ಕೃಪೆ ಸಿಕ್ತು ಅಂದ್ರ ನಮಗ ಇವು ವೇದಾಂತ ತಿಳಿತಾವ. ಗುರು ಕೃಪೆ ಇರ್ಲಾರ್ದ ನಾವು ಎಲ್ಲಾ ಪುಸ್ತಕ ತಗೊಂಡು ಅಭ್ಯಾಸ ಮಾಡ್ತೀವಿ, ನಾವು ತಿಳ್ಕೊತೀವಿ ಅಂತ ಹೇಳಿದ್ರ ಅದು ಸಾಯಾಸ ಅದು. ತುಕಾರಾಮ್ ಮಹಾರಾಜರು ಒಂದ್ ಕಡೆ ಹೇಳ್ತಾರ, ಶಹಾಣಾತೋ ಘಣಿ ಶಹಾಣಾತೋ ಧಣಿ ಘೇತೆ ಅಸೆ. ಶಹಣ ಇದ್ದಾವ ಜಾಣ ಇದ್ದಾವ ಹೆಂಗ್ ಮಾಡ್ತಾನ ಅಂತ ಹೇಳಿದ್ರ ಈ ಜಗತ್ನೊಳಗ ಯಾವುದು ಬೇಡಪ್ಪ ಅಂತ ಹೇಳಿ ಇಂಥ ಗುರು ಕೃಪೆ ತಗೊಂಡು ಕಾಲಿಗೆ ಗೆಜ್ಜಿ ಕಟ್ಟಿ ರಾಧಾ ಅವರೆಲ್ಲ ಮೀರಾ ಕಾಲ ಗೆಜ್ಜಿ ಕಟ್ಕೊಂಡು ಲೋಗ ಮರ್ಯಾದೆ ಬಿಟ್ಟು ನಾವೊಂದು 4 ಪೈಸದ ಮರ್ಯಾದೆ ಬಿಟ್ಟು ಹೊರಗೆ ಬರಾಕ್ ತಯಾರಿಲ್ಲ. ಆ ಎಮ್ಮಗ್ ಏನ್ ಕಡಿಮೆ ಆಗಿತ್ತು? ಮೀರಾಗ ರಾಣಿ ಇದ್ದಳು. ಅವ್ರ ದಾಸಿ ಹೇಳಿದ್ಲತ್ತ, ನೀ ಬರೀ ದೇವರ ಪೂಜೆ ಮಾಡಿದ್ರೆ ಏನು ಉಪಯೋಗ ಇಲ್ಲ, ಮತ್ತೆ ನಿನಗ ಗುರುನೇ ಗಂಡನ ಮಾಡ್ಕೊಂಡಿಲ್ಲ, ನೀ ತಾಳಿನೇ ಕಟ್ಕೊಂಡಿಲ್ಲ, ತಾಳಿ ಕಟ್ಲಾರ್ದ ಇಲ್ಲಿ ಚಂದಾಗ ಪೂಜೆ ಮಾಡ್ತೀನಿ, ನಾ ಭಾಳ ಪೂಜೆ ಮಾಡ್ಕೋತ ನಾ ಭಾಳ ಶ್ರೇಷ್ಠ ಭಕ್ತಳದೀನಿ ಅಂತ ಹೇಳಿದ್ರ ಇದು ಉಪಯೋಗ ಆಗುದಿಲ್ಲವಾ? ನೀ ಏನ್ರ ಗುರುದೀಕ್ಷೆ ತಗೊಂಡಿ ಅಂತ ಹೇಳಿದ್ರ ನಿನಗ ಅದರದ ಲಾಭ ಆಗ್ತದ ಅಂತ ಹೇಳಿದಾಗ ಎಂತ ಪರಬ್ರಹ್ಮ ವಸ್ತು ತೋರಿಸಿದ್ರಿ ಅಂತ ಹೇಳಿ ಮುಂದ ತನ್ನ ರಾಣಿ ಎಂಬುದನ್ನ ವಿಚಾರವೇ ಮರೆತು ಕಾಲಿಗೆ ಗೆಜ್ಜಿ ಕಟ್ಟಿ ಕುಣಿದು ಹಾಡ್ತಾಳ ಅಮ್ಮ ಇಡೀ ಜನ್ಮ ಪೂರ್ತಿ. ಸಂಜೀವನ ಸಮಾಧಿ ತಗೋತಾರ. ಏನ್ ಅದ್ಭುತ ವಿಚಾರ ನೋಡ್ರಿ, ಕೋಟಿ ಜನ್ಮದ ಪುಣ್ಯ ಅವೆಲ್ಲ. ಹಾಗಾಗಿ ಪರಬ್ರಹ್ಮ ವಸ್ತು ತಿಳಿಸವ ಯಾರಂದ್ರ ಗುರು. ಅಕಾರ ಉಕಾರ ಮಕಾರ ಇದ್ 3 ಮಾತ್ರೆಗಳು. ಈ 3 ಮಾತ್ರೆಗಳು ಹೆಂಗದವಪ್ಪ ಅಂದ್ರ ಪರಬ್ರಹ್ಮ ವಸ್ತು. ಇಲ್ಲಿ ಉಕಾರ ಸಮಸ್ತ ಪರಮಾತ್ಮನ ಓಂಕಾರದೊಳಗೆ 3 ಅದಾವು. ಅ ಉ ಮ 3 ಶಕ್ತಿಗಳು. 3 ಪ್ರಕಟವಾಗಿರುವಂತ ಶಕ್ತಿ, 3 ದೇವತಾ ರೂಪವಾಗಿರುವಂತ ಶಕ್ತಿಗಳು ಒಂದೇ ಅದಾವು. ಅದಕ್ಕಾಗಿ ಕೇವಲ
ನಾಮರೂಪ, ಇಲ್ಲಿ ಏನು ನಾಮರೂಪದ ಪರಬ್ರಹ್ಮ, ಆ ಒಂದು ನಾಮರೂಪದೊಳಗೆ ಇಷ್ಟೊಂದೆಲ್ಲ ಜಗತ್ತಿನ ಓಂಕಾರದೊಳಗ ಆದಿ ಬೀಜ, ಇದು ಜಗತ್ತಿನ ಆದಿ ಬೀಜ ಅದ. ಈ ನಾಮದೊಳಗೆ ಇಡೀ ಜಗತ್ತು ಸೃಷ್ಟಿಯಾಗದ. ಇಂಥ ವಿಸ್ತಾರವಾಗಿರುವಂತ ಆ ಓಂಕಾರ ಪ್ರಥಮ, ಅಂತ ಓಂಕಾರ ರೂಪಿ ಯಾರು ನನಗೆ ಅಂದ್ರೆ ಪರಬ್ರಹ್ಮ ಗುರು. ಆ ಗುರುವಿನ ಚರಣಗಳಿಗೆ ನಾನು ಅನಂತ ನಮನಗಳನ್ನು ಹೇಳ್ತೇನೆ ಅಂತೇಳಿ ಗುರುವಿನ ಕಡೆ ನಮನ ಮಾಡ್ತಾರೆ. ಯಾಕಂದ್ರೆ ಗುರು ಒಂದು ವೇಳೆ ಯಾರವರು 4 ಜನ ಹೊರಟಿದ್ರು, ಆಗ ಹುಲಿಗೆ ಹೆದರ್ಕೊಂಡು ಗುಹೆ ಒಳಗೆ ಓಡ್ಬಿಡ್ತಾರೆ. ಹುಲಿಗೆ ಹೆದರ್ಕೊಂಡು ಗುಹೆಗೆ ಓಡ್ದವ್ರು ಯಾರಂದ್ರೆ ನಿವೃತ್ತಿನಾಥರು. ಜ್ಞಾನೇಶ್ವರರು, ಸೋಪಾನ, ಮುಕ್ತಾಬಾಯಿ ಆ ಕಡೆ ಎಲ್ಲೋ ನಿಂತಿರ್ತಾರ. ಇವರು ಹುಲಿಗೆ ಹೆದರ್ಕೊಂಡು ಗುಹೆ ಒಳಗೆ ಓಡ್ತಾರ. ಗುಹೆ ಹೋಗೋಣ, ಗುಹೆ ಒಳಗೆ ತಪಸ್ಸ ಕೂತಿರುವಂತ ಗಹನೀನಾಥರ ಪಾದಕ್ಕೆ ಹೋಗಿ ಎರಗ್ತಾರ. ಗಹನೀನಾಥರ ಬೆಟ್ಟ ಹಾಕಾರ. ಗುಹೆ ಒಳಗ ಗಹನೀನಾಥರ ತಪಸ್ಸೆ ಮಾಡ್ತಿರ್ತಾರ. ನಿವೃತ್ತಿನಾಥರಿಗೆ ಗಹನೀನಾಥರ ದರ್ಶನ ಆದ ತಕ್ಷಣ ಗಹನೀನಾಥರ ಉಪದೇಶ ಮಾಡ್ತಾರ, ಶಬಾಷ್ ಅಂತಾರ. ಯಾಕೆ ಶಬಾಷ್ ಅಂದ್ರು ಅಂದ್ರ, ಹುಲಿಗೆ ಹೆದರ್ಕೊಂಡು ಗುಹೆ ಒಳಗೆ ಬಂದೆಲ್ಲ, ನೀ ಸಮರ್ಥದಿ, ನಿನಗೆ ನಾ ದೀಕ್ಷಾ ಕೊಡ್ತೀನಿ, ಗುರು ದೀಕ್ಷಾ ತಗೋ ಅಂತ ಹೇಳ್ತಾರ. ಅವಾಗ ದೀಕ್ಷಾ ಕೊಡ್ತಾರ, ನಾಮ ದೀಕ್ಷೆ ಕೊಡ್ತಾರ. ನಾಥ ಸಂಪ್ರದಾಯದ ಯಾವ ರಾಮಕೃಷ್ಣ ಹರಿ ರಾಮನಾಮದ, ಯಾಕಂದ್ರ ಇದರ ಮೂಲ ಆದಿ ಜಗದ್ಗುರು ಶಿವ ರಾಮನಾಮದ ದೀಕ್ಷೆಯನ್ನ ಪಾರ್ವತಿ ತಾಯಿ ಕೊಡ್ತಿರ್ಬೇಕಾದ್ರೆ ಮತ್ಸ್ಯ ಕೇಳ್ತದ. ಮಚ್ಛೇಂದ್ರನಾಥನ ಮೇಲೆ ಗೋರಖನಾಥ್, ಗಹನೀನಾಥ್, ಆಗ ನಿವೃತ್ತಿನಾಥ್, ಜ್ಞಾನೇಶ್ವರ್, ನಾಮದೇವ್, ವಿಶೋಬಾ ಖೇಚರ್, ನಾಮದೇವ್, ಹಿಂಗೆಲ್ಲರಿಗೆ ಈ ಸಂಪ್ರದಾಯ ಬೆಳಿತಾ ಬರ್ತದೆ. ಹಾಗಾಗಿ ಹುಲಿ ಅಂದ್ರೆ ಏನು ಅಂದ್ರೆ ಈ ಸಂಸಾರ ಹುಲಿ ಇದ್ದಂಗ. ಯಾಕಂದ್ರ ಆ ಹುಲಿ ದಿನಂಪ್ರತಿ ನಮ್ಮನ್ನ ಹಂಗ ಗ್ರಾಸ್ ಮಾಡ್ಕೋತ ಹೊರಟಿರ್ತದ, ಹಂಗ ನುಂಗ್ತಾ ಇರ್ತದ. ಅಂತ ಭಯಾನಕ ಸಂಸಾರ ರೂಪಿ ಹುಲಿಗೆ ಗರ್ಜನೆಗೆ ಕೇಳಿ ಓಡ್ ಬಂದಲ್ಲ, ಅದಕ್ಕೆ ನಿನ್ನ ಜನ್ಮ ಪಾವನಾತು ಅಂತ ಹೇಳಿ ಗುರುಗಳು ಪ್ರಕಟ. ಆಗ ಗಹನೀನಾಥರು ನಿವೃತ್ತಿನಾಥರಿಗೆ ದೀಕ್ಷಾ ಕೊಡ್ತಾರ. ಮುಂದ ನಿವೃತ್ತಿನಾಥರು ತಮ್ಮ ಸಹೋದರ ಆಗಿರುವಂತ ಜ್ಞಾನೇಶ್ವರರಿಗೆ ಸೋಪಾನ ಮತ್ತು ಮುಕ್ತಾಬಾಯಿಗೆ ದೀಕ್ಷಾ ಕೊಡ್ತಾರ. ಮುಕ್ತಾಬಾಯಿ ವಿಶೋಬಾ ಖೇಚರಿಗೆ ದೀಕ್ಷಾ ಕೊಡ್ತಾಳ. ವಿಶೋಬಾ ಖೇಚರ ಮುಂದ ನಾಮದೇವರಿಗೆ ದೀಕ್ಷಾ ಕೊಡ್ತಾರ. ಹಿಂಗ ನಾಮದೇವರಿಗೆ ಭಗವಂತನ ಭೇಟಿ ಆಗಿತ್ತು, ಆದ್ರ ಗುರುವಿನ ಭೇಟಿ ಆಗ್ಲಾರ್ಕ ಅವ್ರಂದ್ರು ಏನಂದ್ರು ಅಂತ ಹೇಳಿದ್ರ, ಕಚ್ಚಾರೆ ಕಚ್ಚಾ ನೈ ಗುರು ಕಾ ಬಚ್ಚಾ ಅಂದ್ರ ಅವ್ರು. ಕಚ್ಚಾರೆ ಕಚ್ಚಾ, ಕೋಟಿ ಕೋಟಿ ಜನ್ಮದ ಪುಣ್ಯ ಇದ್ರ ಗುರು ಸಿಗ್ತಾನೆ, ಇಲ್ಲ ಅಂದ್ರೆ ಸಿಗಾಕ್ ಸಾಧ್ಯನೇ ಇಲ್ಲ. ಅಂತ ಸೂತ್ರದ ಭಾಷೆ ಸ್ಪಷ್ಟ ಹೇಳ್ತಾ ಪ್ರಥಮ ಜ್ಞಾನೇಶ್ವರ ಮಹಾರಾಜರು ಸಗುಣ ರೂಪಿ ನಿರ್ಗುಣ ರೂಪಿ ಪರಮೇಶ್ವರನ ನಮಸ್ಕಾರ ಮಾಡಿ ಆ ಶಬ್ದ ಬ್ರಹ್ಮ ಓಂಕಾರದ ನಮಸ್ಕಾರ ಹೇಳಿ ಗುರುಗಳಿಗೆ ನಮನವನ್ನು ಮಾಡ್ತಾರ. ಅದಕ್ಕ ಈ ಶಬ್ದ ಬ್ರಹ್ಮ ಇಂಥ ಅದ್ಭುತವಾದಂತ ವಿಚಾರಗಳನ್ನು ಹೇಳ್ತಾ ಬರ್ತಾರ. ಇಲ್ಲಿಗೆ ಓಂಕಾರ ಸ್ವರೂಪನಾಗಿರುವಂತ ಪರಬ್ರಹ್ಮ, ಆ ಜಗತ್ತನ್ನು ಸೃಷ್ಟಿ ಮಾಡಿರುವಂತ ಆ ಜಗದ್ಗುರು ಪರಮಾತ್ಮನ ಅನಂತ ನಮನವನ್ನು ಸಲ್ಲಿಸಿ ಜ್ಞಾನೇಶ್ವರ ಮಹಾರಾಜರು ಇಲ್ಲಿಗೆ 20ನೇ ಓವಿ ಮುಗಿಸ್ತಾರೆ. ಇಲ್ಲಿ ತರ ನುಡಿಸಿರುವಂತ ನುಡಿಗಳು ಗುರುವಿನ ಚರಣಕ್ಕೆ ಸಮರ್ಪಣೆ ಮಾಡಿ ತಮ್ಮೆಲ್ಲರಿಗೂ ನಮನನ್ನು ಸಲ್ಲಿಸಿ ಎಲ್ಲರಿಗೂ ಓಂ ನಮ್ ತತ್ಸತ್ ಶ್ರೀ ಗುರು ಪರಬ್ರಹ್ಮಣೇ ನಮಃ. ಎಲ್ಲರಿಗೂ ರಾಮಕೃಷ್ಣರೇ.